ಕ್ರೈಸ್ತಲ ಪ್ರೀತಿಯ ದೇವರ ಜನರೇ, ದೇವರ ವಾಕ್ಯವು ನಮಗೆ ಪ್ರತಿದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ. ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ. ನ್ಯಾಯಸ್ಥಾಪಕರು 16:19-20. ಅವನ ಶಕ್ತಿಯು ಹೋಯಿತು. ಆಗ ಅವಳು, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಪ್ರಿಯ ದೇವಜನರೇ, ಕ್ರಿಸ್ತನಲ್ಲಿರುವ ನೀವೆಲ್ಲರೂ ಕೂಡ ದೇವರ ದಯೆಯನ್ನು ಹೊಂದಿದ್ದೀರಾ. ಪ್ರಿಯರೇ, ಈ ವಾಕ್ಯವನ್ನು ನಾವು ಗಮನಿಸುವಾಗ ದೇವರನ್ನು ನಂಬಿರುವಂತಹವರ ಜೀವಿತದಲ್ಲಿ ಶತ್ರು ಹೇಗೆಲ್ಲ ವಂಚಿಸುತ್ತಾನೆ ಎಂಬುದನ್ನು ನಾವು ನೋಡಬಹುದು. ಪ್ರಿಯರೇ, ಸಂಸೋನನ ಜೀವನವನ್ನು ನಾವು ನೋಡುವಾಗ ಅವನು ಎಷ್ಟು ಶಕ್ತಿಶಾಲಿ ಮತ್ತು ದೇವರಲ್ಲಿ ಎಷ್ಟು ನಂಬಿಗಸ್ತನಾಗಿದ್ದರೂ ಕೂಡ ಒಂದು ವ್ಯಕ್ತಿಯ ಸಹವಾಸದಿಂದ ಅವನ ಜೀವಿತ ನಷ್ಟ ಹೊಂದುತ್ತದೆ. ಪ್ರಿಯರೇ, ನಾವು ಒಬ್ಬ ವ್ಯಕ್ತಿಯ ಸಹವಾಸ ಮಾಡುವಾಗ ಅವರ ವಂಚನೆಗೆ ನಾವು ಒಳಗಾಗದಂತೆ ದೇವರ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅನುಸರಿಸೋಣ. ಜ್ಞಾನೋಕ್ತಿಗಳು 16:22 ನಾವು ನೋಡಬಹುದು, ಮೂರ್ಖನಿಗೆ ಮೂರ್ಖತನವೇ ದಂಡನೆ ಎಂಬುದಾಗಿ. ಪ್ರಿಯರೇ, ಮೂರ್ಖತನಕ್ಕೆ ನಮ್ಮನ್ನು ಒಪ್ಪಿಸಿಕೊಡದೆ ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಎಚ್ಚರಿಕೆಯಿಂದಿರೋಣ. ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಬಹುದು. ಗಾಡ್ ಬ್ಲೆಸ್ ಯು. ಆಮೇನ್.